ಆಪಲ್ ಕೇಕ್ ಎನ್ನುವ ಚಿತ್ರವನ್ನು ನಿರ್ದೇಶನ ಮಾಡಿದಂತಹ ರಂಜಿತ್ ಕುಮಾರ್ ಗೌಡ ಅವರು ತಮ್ಮ ಎರಡನೇ ಚಿತ್ರವನ್ನು ನಿರ್ದೇಶನ ಮಾಡಿ ತೆರೆ ಮೇಲೆ ತರಲಿಕ್ಕೆ ಸಿದ್ಧತೆಯನ್ನು ನಡೆಸಿದ್ದಾರೆ. 2005ರ ಕಾಲಘಟ್ಟದ ಕಥೆಯನ್ನು ಹೊಂದಿರುವಂತಹ ಈ ಚಿತ್ರದ ಹೆಸರು ಕಾಗದ. ಬನ್ನಿ ಚಿತ್ರದ ನಿರ್ದೇಶಕರಾದಂತಹ ರಂಜಿತ್ ಕುಮಾರ್ ಗೌಡ ಅವರು ನಮ್ಮ ಜೊತೆ ಇದ್ದಾರೆ, ಮಾತಾಡ್ಸೋಣ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಸರ್ ಹೇಳಿ, ಕಾಗದ ಅನ್ನೋ ಹೆಸರು ಹೇಗೆ ಬಂತು? ಕಾಗದ ಅನ್ನೋ ಹೆಸರು ಏನಕ್ಕೆ ಬಂತು ಅಂದರೆ, ಇದೊಂದು ಗ್ರಾಮೀಣ ಪ್ರದೇಶದ ಒಂದು ಪ್ರೇಮ ಕಥೆ, ಒಂದು 2 ಹಳ್ಳಿಗಳಲ್ಲಿ ನಡೆಯುವಂಥ ಪ್ರೇಮ ಕಥೆ ಆಗಿರೋದ್ರಿಂದ, ಹಾಗೆ ನೀವು ಹೇಳಿದಾಗೆ 2005ರ ಕಾಲಘಟ್ಟದ ಕಥೆ ಆಗಿರೋದ್ರಿಂದ ಅವತ್ತಿನ ಸಮಯದಲ್ಲಿ ಈ ಇನ್ನು ಸ್ಟೂಡೆಂಟ್ಸ್ಗಳ ಕೈಗೆ ಇನ್ನು ಟೆಕ್ನಾಲಜಿ ಆಗಿರಲಿ ಅಥವಾ ವಾಟ್ಸಪ್ಗಳು, ಇವತ್ತಿಗೆ ಏನೇನು ನಾವು ಯೂಸ್ ಮಾಡ್ತಿದ್ವಿ ಸಾಧನಗಳು, ಅದೆಲ್ಲವೂ ಇಲ್ಲದ ಕಾರಣ ಅವತ್ತಿಗೆ ಸಂಪರ್ಕ ಸಾಧನವಾಗಿ ಕಾಗದನ ಉಪಯೋಗಿಸ್ತಿದ್ರು. ಅಂದರೆ ಒಬ್ರಿಗೊಬ್ರಿಗೆ ವಿಷಯ ತಿಳಿಸ್ಬೇಕು ಅಂತಂದಾಗ ಅದು ಪ್ರೇಮದ ವಿಷಯ ಆಗಿರ್ಬೋದು ಅಥವಾ ಯಾವುದೇ ವಿಷಯ ಆಗಿರ್ಬೋದು, ಹಾಗಾಗಿ ಕಾಗದ ಅನ್ನುವಂಥ ಒಂದು ಟೈಟಲ್ ಈ ಸಿನಿಮಾಗೆ ಸೂಕ್ತ ಆಯಿತು. ಸೊ ಇದು ಪ್ರೇಮ ಕಥೆ? ಹೌದು. ಓಕೆ. ಸಿನಿಮಾದ ನಟ ನಟಿಯರು ಎಲ್ಲ ಹೊಸಬ್ರು ಅಂತ ಹೇಳಿ ಹೌದು. ಅವ್ರ ಬಗ್ಗೆ ಹೇಳೋದು? ಎಸ್, ಆದಿತ್ಯ ಅಂತ ಹೀರೋ. ಅವ್ರು ಬಂದು ನಮ್ಮ ರಗ್ಗಡ್ ಸಿನಿಮಾ ಮಾಡಿದ್ರಲ್ಲ ಅರುಣ್ ಸರ್, ಅವ್ರ ಮಗ. ಅವರು ಒಂದು ಸಿನಿಮಾ ಮಾಡಬೇಕು ಆದಿತ್ಯಗೆ ಅಂತ ಅಂದ್ಕೊಂಡಿದ್ದು. ಆಗ ಒಂದು ಕಥೆಯ ಹುಡುಕಾಟ ಮತ್ತು ಕತೆ ಒಂದು ಥ್ರೆಡ್ ಇಟ್ಕೊಂಡು ಮಾಡ್ತಿದ್ರು. ಆಗ ನಾನು ಹೋಗಿ ಕತೆ ಹೇಳಿದ್ದಾಗ ಅದಾದ ನಂತರ ಅವ್ರಿಗೆ ಇಷ್ಟ ಆಗಿ ಸ್ಟಾರ್ಟ್ ಆದಂಥದ್ದು. ಆದಿತ್ಯ ಕೂಡ ಹೊಸಬ, ಇದು ಫಸ್ಟ್ ಸಿನಿಮಾ ಒಂದು. ಹಾಗಾಗಿ ಹೀರೋಯಿನ್ನ ಹುಡುಕಾಟ ಮತ್ತು ಒಂದು 15 ಜನ ಒಂದು ಕಂಪ್ಲೀಟ್ ಫ್ರೆಂಡ್ಸ್ ಕ್ಯಾರೆಕ್ಟರ್ಗಳನ್ನೆಲ್ಲ ಹುಡುಕಾಡ್ತಿದ್ವಿ. ತುಂಬ ದೊಡ್ಡ ಆಡಿಷನ್ಸ್ ಮಾಡಬೇಕಾಯ್ತು ನಾವು. ಮಾಡಿದ ನಂತರ ಒಂದಷ್ಟು ಜನನ ಸೆಲೆಕ್ಟ್ ಮಾಡಿದ್ವಿ. ಸೆಲೆಕ್ಟ್ ಆದಂಥ ಅಷ್ಟು ಜನ ಆರ್ಟಿಸ್ಟ್ಗಳನ್ನು 15 ದಿನಗಳ ಕಾಲ ವರ್ಕ್ಶಾಪ್ ಮಾಡಿದ್ವಿ. ವರ್ಕ್ಶಾಪ್ ಮಾಡಿದ ನಂತರ ಶೂಟ್ಗೆ ಹೋದ್ವಿ. ಸರ್, ಇದು 2005ರ ಕತೆ ಅಂತ ಹೇಳಿದ್ರಿ. ಹೌದು. ಸೊ ಇದು ಎಲ್ಲಿ ಹಳ್ಳಿ ಲೊಕೇಶನ್ಸ್ ಅನ್ನ ನೀವು ಸೆಲೆಕ್ಟ್ ಮಾಡಿದಿರೋ ಅಥವಾ ಯಾವ ಥರ ಲೊಕೇಶನ್ಸ್ ಇದಕ್ಕೆ? ಹೌದು, ಗ್ರಾಮೀಣ ಪ್ರದೇಶದ ಲವ್ ಸ್ಟೋರಿನೇ. ಹಾಗಾಗಿ ನಾವು ಈ ಲೊಕೇಶನ್ಸ್ಗಳನ್ನೆಲ್ಲ ಹುಡುಕ್ತಾ ಇದ್ವಿ. ಆಲ್ಮೋಸ್ಟ್ ನಾವು ಮಂಡ್ಯ, ಮೈಸೂರು ಮತ್ತು ತುಮಕೂರು ಈ ಕಡೆ ಎಲ್ಲ ಸರ್ಚ್ ಮಾಡಿದ್ವಿ ಸ್ಟಾರ್ಟಿಂಗಲ್ಲಿ, ಇನಿಷಿಯಲ್ ಸ್ಟೇಜಸಲ್ಲಿ. ಬಟ್ ನಮ್ಗೆ ಯಾವುದೂ ಆ ಥರದ್ದೊಂದು ಸ್ಯಾಟಿಸ್ಫೈಡ್ ಲೊಕೇಶನ್ಸ್ ಅಂತ ನಮಗೆ ಸಿಗಲಿಲ್ಲ. ಅದಾದ ನಂತರ ಬಂದು ನಾವು ಮೂಡಿಗೆರೆ ಮತ್ತು ಬೇಲೂರು ಮಧ್ಯದಲ್ಲಿರುವಂಥ ಚೀಕ್ನಳ್ಳಿ ಅನ್ನುವಂಥ ಒಂದು ಪ್ರದೇಶನ ನೋಡಿದ್ವಿ. ಅದು ನಮಗೆ ಕತೆಗೆ ತುಂಬ ಆಪ್ಟ್ ಆಯಿತು. ಮತ್ತು 2 ಊರಿನ ಮಧ್ಯದಲ್ಲಿ ಅಂತ ಒಂದು ಘಟನೆ ಇರೋದ್ರಿಂದ ಅಲ್ಲಿ ನಮ್ಗೆ ನಾವು ಏನು ಅಂದ್ಕೊಂಡಿದ್ದೀವಿ ಅಂಥದ್ದೇ ಒಂದು ಲೊಕೇಶನ್ ಸಿಕ್ತು. ಹಾಗಾಗಿ ಒಂದು ಫ್ರೇಮ್ ಬ್ಯೂಟಿ ಆಗಿರಲಿ, ಇವತ್ತು ನೀವು ನೋಡ್ತಾ ಇರೋದು ಎಲ್ಲ ಪಿಕ್ಚರೈಸಿಂಗಲ್ಲಿ ಆ ಒಂದು ಕಾರಣ, ಲೊಕೇಶನ್ ಕೂಡ ಕಾರಣ. 2 ಸಾಂಗ್ಸ್ ಕೂಡ ರಿಲೀಸ್ ಆಗಿದೆ ಸರ್, ಅದ್ರ ಬಗ್ಗೆ ಹೇಳೋದಾದ್ರೆ? ಹೌದಾ ಇರಬಹುದಾ ಅಂತ ಅಂದ್ಬಿಟ್ಟು ಒಂದು ಅಲ್ಲ ಸುಬನಲ್ಲ ಅಂತ, ಮತ್ತು ಟ್ರೈಲರು ಮತ್ತು ಟೀಸರ್ 4 ರಿಲೀಸ್ ಆಗಿದೆ. ಕಂಟೆಂಟು ತುಂಬ ಒಳ್ಳೆ ರೆಸ್ಪಾನ್ಸ್ ಬರ್ತಿದೆ. ಮ್ಯೂಸಿಕ್ ಡೈರೆಕ್ಟರ್ ಬಂದು ಪ್ರದೀಪ್ ವರ್ಮಾ, ಮತ್ತು ಕ್ಯಾಮ್ರಾಮನ್ ಬಂದು ವೀನಸ್ ನಾಗರಾಜ್ ಮೂರ್ತಿ. ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಟೆಕ್ನಿಷಿಯನ್ಸ್ ಆರ್ ದ ಕಿಂಗ್ ಆ್ಯಕ್ಚುಲಿ. ಹಾಗಾಗಿ ತುಂಬ ಚೆನ್ನಾಗಿ ಬಂದಿದೆ, ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಆ್ಯಂಡ್ ಅಗೇನ್ ಪ್ರೇಕ್ಷಕರಿಂದ ತುಂಬ ಒಳ್ಳೆ ರೆಸ್ಪಾನ್ಸ್ ಬರ್ತಿದೆ. ಸರ್, ಪೋಷಕ ಪಾತ್ರದ ಬಗ್ಗೆ ಹೇಳೋದಾದರೆ? ಪೋಷಕ ಪಾತ್ರ ಅಂತಂದರೆ ನಮಗೆ ಹೀರೋಯಿನ್ ಅಂತ ಬಂದು ಅಂಕಿತಾ, ಬಾಲನಟಿಯಾಗಿ ಒಂದು 30 ಸಿನಿಮಾಗಳನ್ನ ಮಾಡಿರೋವಂಥ ನಟಿ. ಇದೇ ಫಸ್ಟ್ ಟೈಮ್ ಬಂದು ನಾಯಕ ನಟಿ ಆಗ್ತಾ ಇರೋದು. ಅದಾದ ನಂತರ ನೌಂಡ್ ಆರ್ಟಿಸ್ಟ್ಗಳು ಅಂತಂದರೆ ಬಲರಾಜ್ ವಾಡಿ ಸರ್ ಇದ್ದಾರೆ, ಮಠ ಕೊಪ್ಪಳ ಅವರಿದ್ದಾರೆ, ಅಶ್ವಥ್ ನೀನಾಸಂ ಸರ್ ಇದ್ದಾರೆ, ಹಾಗೆ ಸುರೇಶ್ ಬಾಬು ಅಂತ ಪ್ರೇಮಲೋಕದಿಂದ ಮಾಡ್ತಿದ್ರು. ಅವರು ಇವಾಗ ಮತ್ತೆ ಸ್ಟಾರ್ಟ್ ಮಾಡಿದ್ದಾರೆ ಆ್ಯಕ್ಟಿಂಗು. ಅವರು ಕೂಡ ಕಾಸ್ಟ್ ಆಗಿದ್ದಾರೆ ಒಂದು. ಹಾಗೆ ನೇಹಾ ಪಾಟೀಲ್ ಅಂತ ಮುಂಚೆ ಮಾಡ್ತಿದ್ದಂಥವ್ರು, ಅವರು ಒಂದು ವಿಶೇಷ ಪಾತ್ರದಲ್ಲಿ ಕಾಣಿಸ್ಕೊಳ್ತಿದ್ದಾರೆ. ಒಂದು ಹೊಸಬರ ಒಂದು ತಂಡದ ಎದುರುಗಡೆ ಒಂದು ನುರಿತವಾದಂಥ ಕಲಾವಿದರು ಇಬ್ಬರು ಸಮ್ಮಿಲನ ಕಾಗದ. ನೈಸ್. ಸರ್, ಕಾಗದದಿಂದ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಪ್ರೇಕ್ಷಕರು? ಕಾಗದದಿಂದ ತುಂಬ ದೊಡ್ಡ ಮೆಸೇಜು, ಒಂದು ಸಮಾಜ ಇದೇ ಥರ ಬದುಕಬೇಕು ಅಂತ ಅನ್ನೋ ಒಂದು ಮೆಸೇಜ್ ಒಂದು. ಆ್ಯಂಡ್ ಅಗೇನ್ ನಾವು ಒಂದು ಕಾಲಘಟ್ಟದಲ್ಲಿ ಒಂದು ನವಿರಾದ ಪ್ರೇಮ ಕಥೆ ಅಥವಾ ಪ್ರೇಮ ಅನ್ನುವಂಥದ್ದೇನು ನಾವು ನೋಡ್ತಿದ್ವಿ, ಅದನ್ನು ಮತ್ತೆ ಎಂಜಾಯ್ ಮಾಡ್ಬೋದು ಒಂದು ಫ್ರೇಮ್ ಮೇಲೆ. ಹೌದು, ಈ ಥರನೂ ಇತ್ತಪ್ಪ, ಒಂದು ಟೈಮ್ ನಮ್ಗೆ ಈ ಥರನೂ ಇತ್ತು. ನಮಗೆ ಈ ಟೆಕ್ನಾಲಜಿ ಎಲ್ಲ ಬರೋದಕ್ಕಿಂತ ಮುಂಚೆ, ಆ ಬ್ಯುಸಿಯೆಸ್ಟ್ ಲೈಫ್ಗಿಂತ ಮುಂಚೆ ಈ ಥರದ್ದೊಂದು ಟೈಮ್ ಕೊಡುವಂಥದ್ದೊಂದು ಇತ್ತು. ಆ ಟೈಮಲ್ಲಿ ಯಾವ ಥರ ಇತ್ತು ಅನ್ನೋದನ್ನೆಲ್ಲ ನಾವು ಎಂಜಾಯ್ ಮಾಡ್ಬೋದು ಪ್ರೇಕ್ಷಕರಿಗೆ. ಕಂಪ್ಲೀಟ್ ಫ್ಯಾಮಿಲಿ ಎಂಟರ್ಟೈನರು, ಯಾವುದೇ ಮುಜುಗರವಿಲ್ಲದೆ ಫ್ಯಾಮಿಲಿ ಸಮೇತ ಬಂದು ಕೂತು ಎಂಜಾಯ್ ಮಾಡುವಂಥ ಸಿನಿಮಾ. ಅಳಿಸುತ್ತಾ ಸರ್ ಕತೆ? ಕತೆ ಇಲ್ಲ, ಎಲ್ಲ ಫೀಲ್ಗಳು ಇದೆ. ಏನಂದರೆ ಯಾವುದೇ ಒಂದು ಎಮೋಷನ್ನ ಕೂಡ ಡ್ರಾಪ್ ಮಾಡಿಲ್ಲ. ನಗಿಸುತ್ತೆ ಕತೆ, ಅಳಿಸುತ್ತೆ ಕತೆ, ಹಾಗೆ ತುಂಬ ಎಂಜಾಯ್ಮೆಂಟಲ್ಲಿ ಕರ್ಕೊಂಡು ಹೋಗುತ್ತೆ. ಒಂದು ಒಳ್ಳೆ ಟ್ರಾವೆಲ್ ಹೋಗುತ್ತೆ. ನಿಮಗೆ ಒಂದು ಜರ್ನಿ ಏನಿದೆ, 2005 ಅನ್ನೋಂಥ ಕತೆ ಇರೋದ್ರಿಂದ ಅಲ್ಲಿಂದ ಒಂದು ಜರ್ನಿ ಇದೆ, ಕಂಪ್ಲೀಟ್ ಜರ್ನಿ. ಆ ಜರ್ನಿನ ನೀವು ಎಂಜಾಯ್ ಮಾಡ್ತೀರಾ ಖಂಡಿತ. ಎಲ್ಲ ಪ್ರೇಕ್ಷಕರು ಕಂಪ್ಲೀಟಾಗಿ ಎಂಜಾಯ್ ಮಾಡ್ತಾರೆ. ಸರ್, ಮೂವಿ ಯಾವಾಗ ತೆರೆ ಮೇಲೆ ಬರ್ತಾ ಇದೆ? ರಿಲೀಸ್ ಯಾವಾಗ? ಈಗ ಜುಲೈ 5ನೇ ತಾರೀಕು 2024ರಲ್ಲಿ ತೆರೆ ಮೇಲೆ ಬರ್ತಿದೆ. ತುಂಬ ದೊಡ್ಡ ಮಟ್ಟದಲ್ಲಿ ರಿಲೀಸ್ ಆಗ್ತಿದೆ. ಇವಾಗ ಸಿನಿಮಾ ಎಲ್ಲ ಬಂದು ನೋಡಿದ ಮೇಲೆ ಗೊತ್ತಾಗುತ್ತೆ.
ಸರ್ ಪ್ರೊಡ್ಯೂಸರ್ ಬಗ್ಗೆ ಒಂದು ಸ್ವಲ್ಪ ಏನಾದರೂ ಎಸ್ ಸರ್, ಅರುಣ್ ಸರ್ ಅಂತ ಅಂದ್ಬಿಟ್ಟು ಈ ಮುಂಚೆ ಬಂದು ರಗ್ಗಡ್ ಸಿನಿಮಾ ಅಂತ ಒಂದು ಸಿನಿಮಾ ಮಾಡಿದರು. ಅದಾದ ನಂತರ ಇದು ಅವರ ಎರಡನೇ ಸಿನಿಮಾ. ಒಂದು ತುಂಬ ಪ್ಯಾಷನೇಟೆಡ್ ಪ್ರೊಡ್ಯೂಸರು. ಇನ್ನೊಂದೇನು ಅಂದರೆ ಕೇವಲ ನನ್ನ ಪ್ರೊಡ್ಯೂಸ್ ಮಾಡದೆ ಇದನ್ನು ಮಾತ್ರ ಇಷ್ಟು ಅಂತಲ್ಲ, ಈವನ್ ಒಂದು ಕಂಪ್ಲೀಟ್ ಪ್ರತಿಯೊಂದು ವಿಭಾಗಗಳಲ್ಲೂ ಕೂಡ ಬಂದು ಇಂಟ್ರೆಸ್ಟ್ ತೋರಿಸಿ ಒಂದು ಪ್ಯಾಷನೇಟೆಡ್ ಅಂದರೆ ಸಿನಿಮಾ ಮೇಲೆ ತುಂಬ ಒಲವಿರುವಂತಹ ಒಬ್ಬರು ಪ್ರೊಡ್ಯೂಸರು. ಅದ್ಭುತವಾದಂಥ ಪ್ರೊಡ್ಯೂಸರ್ ಸರ್. ಯಾವುದೇ ರೀತಿಯ ತೊಂದರೆ ಇದಾಗದೆ ಮಾಡಿದ್ವಿ. ಎಸ್. ಎಷ್ಟು ಬಜೆಟ್ ಎಷ್ಟಾಗಿದೆ ಸರ್? ಇಲ್ಲಿವರೆಗೂ ಐ ಥಿಂಕ್ 2 CR ಆಗಿದೆ, ರೀಚ್ ಆಗಿದೆ. ಓಕೆ, ಇಷ್ಟೊತ್ತು ನಮ್ಮ ಜೊತೆ ಮಾತಾಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು. ಸಿನಿಮಾ ತಂಡಕ್ಕೆ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಧನ್ಯವಾದಗಳು. ಥ್ಯಾಂಕ್ ಯು. ಹೊಸ ತಂಡದ ಜೊತೆ ಹಳೆಯ ಕಾಲದ ಕಥೆಯನ್ನು ಇಟ್ಕೊಂಡು ಕಾಗದ ಚಿತ್ರತಂಡ ಜುಲೈ 5ರಂದು ತೆರೆ ಮೇಲೆ ಬರಲಿಕ್ಕೆ ಸಿದ್ಧವಾಗಿದೆ. ಈ ಚಿತ್ರದ ಟ್ರೇಲರ್ ಹಾಗೂ ಹಾಡುಗಳು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿದೆ. ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ. ಅದೇ ರೀತಿ ಕನ್ನಡ ಚಲನಚಿತ್ರನ ಥಿಯೇಟರ್ನಲ್ಲೇ ನೋಡಿ. ಧನ್ಯವಾದಗಳು.